ಹರಿ ಓಂ. 3ನೇ ಅಧ್ಯಾಯದ 35ನೇ ಶ್ಲೋಕ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ. ಶ್ರೇಯಾನ್ ಸ್ವಧರ್ಮಃ ವಿಗುಣಃ ಪರಧರ್ಮಾತ್ ತು ಅನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮಃ ಭಯಾವಹಃ. ಅಂದ್ರೆ ಅಂತೂ ನಾವು ನಮ್ಮ ಸ್ವಭಾವವನ್ನ ಕಂಡುಕೊಳ್ಳಿಕ್ಕೋಸ್ಕರವಾಗಿ ಪ್ರಭಾವಕ್ಕೆ ಒಳಗಾಗಬಾರದು. ಯಾವುದೋ ಒಂದು ವ್ಯಕ್ತಿಯ ಪ್ರಭಾವ, ಯಾವುದೋ ಒಂದು ವ್ಯಕ್ತಿತ್ವದ ಪ್ರಭಾವ, ಯಾವುದೋ ಒಂದು ವಾತಾವರಣದ ಪ್ರಭಾವ, ಅದಕ್ಕೆ ನಾವು ಒಳಗಾಗದೇನೆ ನಮ್ಮ ಸ್ವಭಾವವನ್ನ ಅರಿತು ನಾವು ಸಾಧನೆಯನ್ನ ಮಾಡಬೇಕು ಅಂತಾದ್ರೆ ಮುಖ್ಯವಾಗಿ ಬೇಕಾಗಿರತಕ್ಕಂಥ ಗುಣ ಯಾವುದು? ತಯೋಹ ವಶಂನ ಆಗಚ್ಚೇತ್. ರಾಗದ್ವೇಷಗಳ ಅಧೀನ ನಾವಾಗಬಾರದು, ರಾಗದ್ವೇಷಗಳಿಗೆ ನಾವು ಅಧೀನರಾಗಬಾರದು ಅನ್ನೋದನ್ನ ಕೃಷ್ಣ ಪರಮಾತ್ಮ ಈ ಹಿಂದಿನ ಶ್ಲೋಕದಲ್ಲಿ ಉತ್ತರವನ್ನ ಕೊಟ್ಟಿದ್ದಾನೆ. ಅದಕ್ಕೆ ಇಲ್ಲಿ ರಾಗದ್ವೇಷಗಳನ್ನ ಮಾಡಬಾರದು ಅಂತ ನೀನು ಹೇಳ್ತಿದ್ಯಾ. ಯುದ್ಧ ಅಂದ್ರೇನು? ದ್ವೇಷದ ಫಲವೇ ಯುದ್ಧ ಅಲ್ವಾ? ಯುದ್ಧ ಮತ್ತಿನ್ನೇನೂ ಅಲ್ಲ, ದ್ವೇಷದ ಫಲವೇ ಯುದ್ಧ. ನಾನು ಅದಕ್ಕೋಸ್ಕರವಾಗಿ ದ್ವೇಷ ಬೇಡ ಅಂತಾನೆ ಯುದ್ಧ ಬಿಟ್ಟು ಕೂತಿರೋದಲ್ವಾ ಅಂತ ಅರ್ಜುನನ ಮನಸ್ಸಿನ ಪ್ರಶ್ನೆ ಹುಟ್ಟಬಹುದು. ಅವನು ಹೇಳ್ದ, ನಯೋತ್ಸೆ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ಅವನು ಸುಮ್ಮನೆ ಕೂತ್ ಬಿಟ್ಟಿದ್ದಾನಲ್ವಾ. ಯುದ್ಧ ಮಾಡೋದಿಲ್ಲ ಅಂತ ಕೂತ ಅರ್ಜುನನಿಗೆ ಯುದ್ಧ ಮಾಡುವಂತ ಪ್ರೇರೇಪಣೆ ಮಾಡ್ತಾ ಇದ್ದಾನೆ ಕೃಷ್ಣ. ಅದೇ ಕೃಷ್ಣ ರಾಗದ್ವೇಷಗಳನ್ನು ಬಿಡು ಎಂಬುದಾಗಿ ಕೂಡ ಹೇಳ್ತಾ ಇದ್ದಾನೆ. ಒಂದು ಕಡೆ ದ್ವೇಷ ಬಿಡು ಎಂಬುದನ್ನು ಹೇಳ್ತಿದ್ಯಾ, ಮತ್ತೊಂದು ಕಡೆ ದ್ವೇಷದ ಫಲ, ದ್ವೇಷದ ಕಾರ್ಯವಾಗಿರ್ತಕ್ಕಂಥ ಯುದ್ಧದಲ್ಲಿ ಪ್ರವೃತ್ತನಾಗು ಎಂಬುದನ್ನು ಕೂಡ ಹೇಳ್ತಾ ಇದ್ದೀರಾ. ಏನಿದು ಅಂತ ಹೇಳಿದ್ರೆ ಅದಕ್ಕೆ ಕೃಷ್ಣ ಇಲ್ಲಿ ಉತ್ತರ ಕೊಡ್ತಕ್ಕಂಥದ್ದು ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ. ನೋಡು, ದ್ವೇಷ ಅನ್ನುವಂಥದ್ದು ಸ್ವಾರ್ಥದಿಂದ ಹುಟ್ಟತ್ತಲ್ಲ, ಆ ದ್ವೇಷ ಇರಬಾರದು, ಸ್ವಾರ್ಥದ ದ್ವೇಷ ಇರಬಾರದು. ಯಾಕಂದ್ರೆ ನಮ್ದೇನೋ ನಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳಿಕ್ಕೋಸ್ಕರವಾಗಿ ನಾವು ಯಾರೊಟ್ಟಿಗೋ ಮಾತಾಡ್ತೇವೆ, ಇನ್ಯಾರನ್ನು ದ್ವೇಷ ಮಾಡ್ತೇವೆ, ಅದು ತಪ್ಪು. ನಮ್ಗೇನೋ ಉಪಕಾರಕ್ಕೋಸ್ಕರವಾಗಿ ಮತ್ತೊಬ್ಬರನ್ನ ಪ್ರೀತಿ ಮಾಡೋದು, ಮತ್ತೊಬ್ಬರನ್ನ ದ್ವೇಷ ಮಾಡುವಂಥದ್ದು ತಪ್ಪು. ಇಲ್ಲಿ ನೀನೀಗ ಯುದ್ಧಕ್ಕೆ ಬಂದು ನಿಂತಿದ್ದೀಯ, ಯುದ್ಧ ಮಾಡು, ಯುದ್ಧ ವಿಮುಖನಾಗಬೇಡ ಅಂತ ನಾನು ಉಪದೇಶವನ್ನು ಕೊಡ್ತಾ ಇದ್ದೇನೆ. ಅದರ ಹಿನ್ನೆಲೆ ಏನು ಅಂತ ಗಮನಿಸು. ಸ್ವಾರ್ಥಕ್ಕೋಸ್ಕರವಾಗಿ ದುರ್ಯೋಧನನ್ನ ದ್ವೇಷ ಮಾಡು ಅಥವಾ ದುರ್ಯೋಧನಾದಿಗಳ ಜೊತೆಗೆ ಯುದ್ಧ ಮಾಡು ಅಂತ ನಾನು ಹೇಳ್ತಾ ಇಲ್ಲ. ಮತ್ತೇನು, ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡಲಿಕ್ಕೋಸ್ಕರವಾಗಿ ಯುದ್ಧ ಮಾಡು ಅಂತ ಹೇಳ್ತಾ ಇರೋದು. ಒಬ್ಬ ಅಧಾರ್ಮಿಕ ರಾಜನಾದ ಅಂತ ಆದ್ರೆ ಯಥಾ ರಾಜ ತಥಾ ಪ್ರಜಾ. ರಾಜನಂತೆ ಪ್ರಜೆಗಳೆಲ್ಲರೂ ಕೂಡ ಏನಾಗ್ತಾರೆ? ಅಧಾರ್ಮಿಕರಾಗ್ತಾರೆ. ಅನ್ಯಾಯ, ಅಕ್ರಮ, ವ್ಯಭಿಚಾರ, ಚೌರ್ಯಾದಿಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಬಿಟ್ಟು ಬಿಡ್ತಾರೆ. ಆದ್ರೆ ಹಾಗಾಗಬಾರದು. ಒಬ್ಬ ಧಾರ್ಮಿಕ ರಾಜನಾಗಿರ್ಬೇಕು. ಸ್ವಂತ ತಮ್ಮಂದಿರು ನೀವೆಲ್ಲ ನಿಮ್ಮ ಸಂಪತ್ತನ್ನೇ ಕಸಿದುಕೊಂಡವನು ದುರ್ಯೋಧನ. ಇನ್ನು ಅದು ನೀವು ಇಷ್ಟು ಬಲಿಷ್ಠರು, ಒಂದು ನಿಮಗೆ ನಿಮಗೆ ಅಧಿಕಾರ ಇದೆ, ಹಸ್ತಿನಾವತಿಯ ಮೇಲೆ, ಈ ಭೂಮಂಡಲದ ಮೇಲೆ ಅಧಿಕಾರವಿದೆ. ನಿಮ್ಮ ಅಧಿಕಾರದಲ್ಲಿ ಇದ್ದಂತ ಸಂಪತ್ತನ್ನೇ ಕಸಿದುಕೊಂಡಿರ್ತಕ್ಕಂಥ ವ್ಯಕ್ತಿ ದುರ್ಯೋಧನ. ಇನ್ನು ಸಾಮಾನ್ಯ ಪ್ರಜೆಗಳನ್ನ ಬಿಡ್ತಾನ? ನೀವಿಷ್ಟು ಬಲಿಷ್ಠರು, ವಿಶೇಷವಾಗಿ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾದವರು, ನಿಮ್ಮನ್ನೇ ಬಿಟ್ಟಿಲ್ಲ ಅಂದಮೇಲೆ ಬೇರೆ ವ್ಯಕ್ತಿಗಳನ್ನ ಬಿಡ್ಲಿಕ್ಕೆ ಸಾಧ್ಯವಾ ಅವನು ಅನ್ನೋದು ಆ ಕೃಷ್ಣನ ಒಂದು ಈ ಮಾತು ಹೊರಡಲಿಕ್ಕೆ ಇರತಕ್ಕಂಥ ಒಂದು ಹಿನ್ನೆಲೆ. ಹಾಗಾಗಿ ನೀನು ಸ್ವಾರ್ಥ ಭಾವನೆಯಿಂದಾಗಿ ಯುದ್ಧವನ್ನ ಮಾಡಬೇಡ. ಮತ್ತೇನು, ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಅಧಾರ್ಮಿಕನನ್ನ ಕೊಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಯುದ್ಧವನ್ನ ಮಾಡು. ನೀನು ಹೇಳಿದೆ ಭೈಕ್ಷಮಪೀಹ ಲೋಕೆ ಗುರುವಿನ ಭೈಕ್ಷಮ ಅಪೀಹ ಲೋಕೆ ಅಂತ. ಯುದ್ಧದಲ್ಲಿ ನನ್ನ ಗುರುಗಳನ್ನ ಹಿರಿಯರನ್ನ ಕೊಲ್ಲುವುದಕ್ಕಿಂತಲೂ ಕೂಡ ಭಿಕ್ಷೆ ಬೇಡಿಕೊಂಡು ಇರೋದು ಒಳ್ಳೇದು ಅಂತ. ಆದ್ರೆ ತಪ್ಪು. ಪ್ರತಿಯೊಬ್ಬರಿಗೂ ಕೂಡ ಅವರವರ ಸ್ವಧರ್ಮ ಅಂತ ಇರುತ್ತೆ. ಸ್ವಧರ್ಮೇ ನಿಧನಂ ಶ್ರೇಯ. ನಿನ್ನ ಧರ್ಮದಲ್ಲಿ ನೀನು ಶ್ರೇಯಸ್ಸು. ನಿನ್ನ ದೃಷ್ಟಿಯಲ್ಲಿ ಯುದ್ಧ ಮಾಡೋದು ಒಳ್ಳೆಯದು, ಯುದ್ಧ ಮಾಡೋದು ಕೆಟ್ಟದ್ದು, ಪಾಪಕಾರಕವಾದದ್ದು. ಹಾಗೆ ಪಾಪಮೇವ ಆಶ್ರಯದ ಸ್ಮಾನ ಅಂತ ಹೇಳಿದೆ ಅಲ್ವಾ ಹಿಂದೆ. ಯುದ್ಧ ಮಾಡುವಂಥದ್ದು ಪಾಪಕಾರಕವಾದದ್ದು, ಭಿಕ್ಷೆ ಬೇಡುವಂಥದ್ದು ಪುಣ್ಯ ಬರುತ್ತೆ ಅಂತ ಹೇಳಿದೆ. ಶ್ರೇಯೋ ಭೈಕ್ಷ್ಯಂ ಅಂತ ಹೇಳಿದೆ. ಭಿಕ್ಷೆ ಬೇಡೋದೇ ಶ್ರೇಯಸ್ಸು, ಪುಣ್ಯ ಬರುತ್ತೆ ಅಂತ. ಅದು ತಪ್ಪು. ಒಬ್ಬ ಕ್ಷತ್ರಿಯನಾಗಿ ಭಿಕ್ಷೆ ಬೇಡುವಂಥದ್ದು ತಪ್ಪು. ಕ್ಷತ್ರಿಯನಾಗಿ ಅಧರ್ಮದ ವಿರುದ್ಧವಾಗಿ ಹೋರಾಡುವಂಥದ್ದೇ ಸರಿ. ಆ ಕೆಲಸವನ್ನು ನೀನು ಮಾಡು. ಅದನ್ನ ಹೇಳ್ತಿರೋದು ಶ್ರೇಯಾನ್ ಸ್ವಧರ್ಮ
ವಿಗುಣ ಅಪಿ ವಿಗುಣ ಏನೋ ಸ್ವಲ್ಪ ಲೋಪದೋಷಗಳು ಇರುತ್ತೆ, ಮಾಡುವ ಕೆಲಸ ಸರಿಯಾಗಿ ಆಗದೆ ಇರೋದಿಲ್ಲ. ಅಂದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ಸ್ವಧರ್ಮ ಅಂತ ಇರುತ್ತೆ. ಒಬ್ಬ ಗೃಹಸ್ಥನಂತ ಹಿಡಿದು ಒಬ್ಬ ಗೃಹಿಣಿ, ಒಬ್ಬ ಮಗ, ಒಬ್ಬ ಹೆಣ್ಣು ಮಗು, ಎಲ್ಲರಿಗೂ ಅವರದ್ದೇ ಆಗಿರ್ತಕ್ಕಂಥ ಸ್ವಧರ್ಮ, ಅವರವರ ಕರ್ಮದ ಜವಾಬ್ದಾರಿ ಅಂತ ಇರುತ್ತೆ. ಅವರವರು ಅವರವರ ಕರ್ಮವನ್ನೇ ಮಾಡಬೇಕು ಹೊರತು ನಾನು ಮತ್ತೊಬ್ಬರದ್ದು ಮಾಡ್ತೇನೆ, ನನ್ನ ಗಂಡನ ಬದಲು ನಾನು ಕೂತು ಸಂಧ್ಯಾ ವಂದನೆ ಗಾಯತ್ರಿ ಜಪ ಮಾಡ್ತೇನೆ ಅದ್ರ ತಪ್ಪದು. ನನ್ನ ಹೆಂಡತಿ ಬದಲು ನಾನು ತುಳಸಿ ಪೂಜೆ ಮಾಡ್ತೇನೆ ತಪ್ಪದು. ಅವಳವರು ಮಾಡತಕ್ಕಂಥ ಕೆಲಸವನ್ನ ಅವರವರೇ ಮಾಡ್ಬೇಕಾಗಿರ್ತಕ್ಕಂಥದ್ದು. ಸ್ವಧರ್ಮ ವಿಗುಣ ಅಪಿ, ಅದು ಗುಣರಹಿತವಾಗಿದ್ದರೂ ಕೂಡ ಅಲ್ಲೇನೋ ಸ್ವಲ್ಪ ಆಚೆ ಈಚೆ ಲೋಪದೋಷಗಳಿದ್ರೂ ಇರಬೇಕು ಅಂತಲ್ಲ, ಆಕಸ್ಮಿಕವಾಗಿದ್ದರೂ ತೊಂದರೆ ಇಲ್ಲ. ಸ್ವಧರ್ಮಾನುಷ್ಠಾನವನ್ನ ಬಿಡಬಾರದು. ಅದು ಎಷ್ಟಕ್ಕಿಂತ ಮಿಗಿಲಾದದ್ದು, ಸ್ವನುಷ್ಠಿತಾತ್ ಪರಧರ್ಮ ಸು ಅನುಷ್ಠಿತಾತ್. ನಾನು ನನ್ನ ಗಂಡನ ಬದಲು ಚೆನ್ನಾಗಿ ಸಂಧ್ಯಾ ವಂದನೆ ಮಾಡ್ತೇನೆ, ಅವರಿಗೆ ಉಚ್ಚಾರಣೆ ಬರೋದಿಲ್ಲ, ನಾನು ಚೆನ್ನಾಗಿ ಉಚ್ಚಾರಣೆ ಮಾಡ್ತೇನೆ. ಅವರಿಗೆ ಹುಟ್ಟಿನಾಗಿದ್ದ ತೊದಲಿದೆ, ಸರಿಯಾಗಿ ಮಾತಾಡ್ಲಿಕ್ಕೆ ಬರಲ್ಲ, ಮಾತೇ ಆಡ್ಲಿಕ್ಕೆ ಬರಲ್ಲ, ಮಂತ್ರ ಏನ್ ಹೇಳ್ತಾರೆ, ಅವ್ರು ಸುಮ್ಮನೆ ಕೂತಲ್ಲಿ ನಾನೇ ಸಂಧ್ಯಾ ವಂದನೆ ಮಾಡ್ತೀನಿ ಅಂತ ಹೆಂಡತಿ ಕೂತು ಸಂಧ್ಯಾ ವಂದನೆ ಮಾಡಿ ಗಾಯತ್ರಿ ಮಂತ್ರ ಹೇಳಿದ್ರೆ ಗಂಡನಿಗಿಂತ ಚೆನ್ನಾಗಿ ಉಚ್ಚಾರಣೆ ಮಾಡಿರಬಹುದು ಅವಳು ಕೂತ್ಕೊಂಡು. ಸು ಅನುಷ್ಠಾನ, ಚೆನ್ನಾಗಿ ಉಚ್ಚಾರಣೆ ಮಾಡಿದ್ದಾಳೆ, ಆದ್ರೆ ತಪ್ಪದು. ಗಂಡನಿಗೆ ತೊದಲಿದ್ರು ಆ ತೊದಲು ಅವನು ಪಡ್ಕೊಂಡದ್ದಲ್ಲ, ಏನೋ ವಿಗುಣ. ಹೌದು, ಅವನು ಮಂತ್ರ ಹೇಳುವಾಗ ಅವನಿಗೆ ಸಹಜವಾಗಿ ಏನೋ ಬಾಯಿ ತೊದಲತ್ತೆ, ಉಚ್ಚಾರಣೆ ಸರಿ ಮಾಡ್ಲಿಕ್ಕೆ ಬರೋದಿಲ್ಲ, ಆದ್ದರಿಂದಾಗಿ ತಪ್ಪತ್ತೆ. ಅಂತ ಮಾತ್ರಕ್ಕೆ ಮಾಡುವಂತ ಕ್ರಿಯಾಗಳನ್ನ, ಸಂಧ್ಯಾವಂದನಾದಿ ಪ್ರಕ್ರಿಯೆಗಳನ್ನ ಬಿಡುವಂತಿಲ್ಲ, ಮಾಡ್ಲೇಬೇಕು. ಯಾಕೆ? ಸ್ವಧರ್ಮೇ ನಿಧನಂ ಶ್ರೇಯ. ಸ್ವಧರ್ಮದಲ್ಲಿ ನಾವು ಸ್ವಧರ್ಮದಲ್ಲೇ ಇದ್ದು ನಮ್ಮ ಜೀವನವನ್ನು ನಡೆಸೋದು, ಅದರಲ್ಲೇ ನಮ್ಮ ಜೀವನವನ್ನ ಪರ್ಯವಸಾನಗೊಳಿಸುವಂಥದ್ದು ಶ್ರೇಯಸ್ಸು, ಮೋಕ್ಷಕ್ಕೆ ಕಾರಣ. ಪರಧರ್ಮ ಭಯಾವಹ. ಪರಧರ್ಮ, ನಾವು ನಮಗೆ ವಿಹಿತವಾದಂತ ಕೆಲಸಗಳನ್ನ ಬಿಡೋದು, ಮತ್ತೊಂದೇನೋ ಮಾಡ್ತೀವಿ ಅಂತ ಮಾಡ್ಲಿಕ್ಕೆ ಹೋದ್ರೆ ಅದು ಭಯಾವಹ. ಭಯಂ ಆವಹತಿ ಇತಿ ಭಯಾವಹ. ಭಯವನ್ನೇ ತಂದು ಕೊಡುತ್ತದೆ ನಮಗೆ. ಈ ಲೋಕದಲ್ಲೂ ಇದ್ದಷ್ಟು ದಿವಸ ಬೇರೆ ಬೇರೆ ರೀತಿಯಲ್ಲಿ ಕಷ್ಟ ನಷ್ಟಗಳು ಬರ್ತಾ ಇರತ್ತೆ, ಈ ಲೋಕ ಬಿಟ್ಟ ಮೇಲೂ ತೊಂದರೆ ಆಗತ್ತೆ. ಆದ್ದರಿಂದಾಗಿ ಈಗ ಯುದ್ಧದಲ್ಲಿ ನೀನು ಸತ್ರು ತೊಂದರೆ ಇಲ್ಲ. ಯಾಕೆ? ಸ್ವಕರ್ಮಾನುಷ್ಠಾನವನ್ನ ಮಾಡಿ ನೀನು ಸಾಯ್ತಾ ಇದ್ದೀಯ. ಹಾಗಾಗಿ ಯುದ್ಧವನ್ನ ಮಾಡು, ಅಧರ್ಮದ ವಿರುದ್ಧ ಹೋರಾಡು. ಅಧಾರ್ಮಿಕನಾಗಿರ್ತಕ್ಕಂಥ ದುರ್ಯೋಧನ, ದುಶ್ಯಾಸನ ಅಂತ ವ್ಯಕ್ತಿಗಳ ಕೈಯಲ್ಲಿ ರಾಜ್ಯವನ್ನ ಕೊಡಬೇಡ ಅನ್ನೋ ಅಭಿಪ್ರಾಯದಲ್ಲಿ ಕೃಷ್ಣ ಇಲ್ಲಿ ಹೇಳ್ತಕ್ಕಂಥ ಮಾತು ಬಹಳ ಪ್ರಸಿದ್ಧವಾದ ಮಾತು. ಇದು ಬರೀ ಅರ್ಜುನನಿಗೆ ಸಂಬಂಧಪಟ್ಟದ್ದಲ್ಲ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅನ್ನುವಂಥದ್ದು ನಾವು ಕೂಡ ಪ್ರತಿ ಕ್ಷಣದಲ್ಲಿ ನೆನಪಿಟ್ಟುಕೊಳ್ಬೇಕಾದದ್ದು. ನಾವು ಯಾವುದೇ ಕೆಲಸ ಮಾಡ್ಲಿಕ್ಕೆ ಹೋದ್ರೂ ಕೂಡ ಇದು ಸ್ವಧರ್ಮವೋ ಪರಧರ್ಮವೋ, ಇದು ಸ್ವಧರ್ಮ ಅಂತ ಆದ್ರೆ ನನಗೆ ಹಿತವಾದದ್ದು, ಇದು ನನಗೆ ಸಂಬಂಧಪಟ್ಟ ಕೆಲಸ ಅಲ್ಲ, ನನ್ನ ಜವಾಬ್ದಾರಿ ಅಲ್ಲ, ನಾನು ಮಾಡಬಾರದ ಕೆಲಸ ಅಂತ ಆತರ ಇದ್ರೆ ಭಯವನ್ನ ತಂದುಕೊಡುತ್ತೆ ಸ್ವಧರ್ಮ. ಅದಕ್ಕೆ ಕೃಷ್ಣ ಹೇಳಿದ್ದಿದ್ದೆ, ಅಥೋವಾ ಪ್ರಾಪ್ಸಿಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೇ ಮಹಿಂ. ಗೆದ್ರೆ ಸ್ವರ್ಗ ಸಿಗತ್ತೆ, ಅಲ್ಲ ಗೆದ್ರೆ ಭೂಮಿಯೂ ಸಿಗತ್ತೆ, ಸ್ವರ್ಗವೂ ಸಿಗತ್ತೆ. ಸೋತು ಸತ್ತರೆ ಸ್ವರ್ಗ ಅಂತೂ ಸಿಕ್ಕೇ ಸಿಗತ್ತೆ. ಅಂತ ಯುದ್ಧ ಮಾಡು, ನಿನಗೆ ಯುದ್ಧದಲ್ಲಿ ಗೆದ್ದರೂ ಒಳ್ಳೇದಿದೆ, ಸೋತರೂ ಒಳ್ಳೇದಿದೆ ಅಂತ. ಸ್ವಧರ್ಮಾನುಷ್ಠಾನ ಎಂಬುವಂಥದ್ದು ಯಾವತ್ತೂ ನಮಗೆ ಒಳ್ಳೆಯದನ್ನೇ ಉಂಟು ಮಾಡುತ್ತೆ. ಸ್ವಧರ್ಮ ಸ್ವಭಾವ ಸಹಜವಾದ ಸ್ವರೂಪ ಧರ್ಮವು ವಿಗುಣ ಅಪಿ, ಒಂದೆರಡು ಕೊರತೆಗಳಿಂದ ಕೂಡಿದ್ದರೂ ಕೂಡ ಪರಧರ್ಮಾತ್ ಸು ಅನುಷ್ಠಿತ, ಚೆನ್ನಾಗಿ ಆಚರಿಸಲ್ಪಟ್ಟಂತಹ ಪರಧರ್ಮಾತ್, ಪರಧರ್ಮಕ್ಕಿಂತಲೂ ಕೂಡ ಅಂದ್ರೆ ಬೇರೆ ಧರ್ಮಕ್ಕಿಂತಲೂ ಕೂಡ ಶ್ರೇಯಾನ್ ಶ್ರೇಷ್ಠವಾದದ್ದು. ಸ್ವಧರ್ಮೇ, ಸ್ವಧರ್ಮದಲ್ಲಿ, ಸ್ವರ್ಣ ಉಚಿತವಾದಂತಹ ಧರ್ಮದಲ್ಲಿ ನಿಧನಂ ಸಾಯುವುದು, ಶ್ರೇಯ ಮೋಕ್ಷಪ್ರದವಾದದ್ದು. ಪರಧರ್ಮ ಪರಧರ್ಮದ ಅನುಷ್ಠಾನವು, ಮತ್ತೊಬ್ಬರ ಧರ್ಮಾನುಷ್ಠಾನವನ್ನು ನಾವು ಮಾಡುವಿಕೆಯು ಭಯಾವಹ ಭಯವನ್ನ ತಂದುಕೊಡುವಂಥದ್ದು. ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಶ್ರೀಕೃಷ್ಣಾರ್ಪಣ.